ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪವರ್ ಆ್ಯಕ್ಟ್, ಸಶಸ್ತ್ರ ಪಡೆಗಳ ವಿಶೇಷ ಅಧಿಕಾರ ಕಾನೂನು ಅಂತ ಅದರ ಹೆಸರು. ಆ ಕಾನೂನನ್ನು ಜಾರಿಗೊಳಿಸಿದ್ರೆ ಅದನ್ನು ಒಂದು ಇಡೀ ರಾಜ್ಯಕ್ಕೆ ಹಾಕ್ಬೋದು, ಅಥವಾ ರಾಜ್ಯಗಳ ಕೆಲವು ಜಿಲ್ಲೆಗಳಿಗೆ ಮಾತ್ರ ಹಾಕ್ಬೋದು. ಎಲ್ಲಿ ಹಿಂಸಾಚಾರ ಕಂಟ್ರೋಲಿಗೆ ಬರ್ತಿಲ್ಲ ಅಲ್ಲಿ ಕೆಲವು ಜಿಲ್ಲೆಗಳಿಗೆ ಹಾಕ್ಬೋದು, ಒಂದೇ ಜಿಲ್ಲೆಯ ಕೆಲವು ತಾಲೂಕುಗಳಿಗೆ ಹಾಕಬಹುದು. AFSPA ಶಾರ್ಟ್ ಫಾರ್ಮ್ನಲ್ಲಿ ಅದನ್ನು ಪಶ್ಚಿಮ ಬಂಗಾಳದ 4-5 ಜಿಲ್ಲೆಗಳಿಗೆ ಹೇರುತ್ತಾ ಕೇಂದ್ರ ಸರ್ಕಾರ, ಅಂಥದ್ದೊಂದು ಚರ್ಚೆ ಆಗ್ತಾ ಇದೆ. ಮೊನ್ನೆ ಫಾರಿನ್ ಟ್ರಿಪ್ ಮುಗಿಸಿ ಬಂದ ನಂತರ ದ್ರೌಪದಿ ಮುರ್ಮು ಅವ್ರನ್ನ ಭೇಟಿಯಾದರು ಪ್ರಧಾನಿ ನರೇಂದ್ರ ಮೋದಿ ಅವರು. ಆ ನಂತರ ಬಂದು ಅಮಿತ್ ಶಾ, ರಾಜನಾಥ್ ಸಿಂಗ್ ಅವ್ರ ಜೊತೆಗೆ ಸಭೆ ಮಾಡಿದ್ರು. ಎಲ್ಲರೂ ಏನು ಅಂದ್ಕೊಂಡ್ರು, ಕ್ಯಾಬಿನೆಟ್ ರೀಶಫಲ್. ನಾವೇ ಸುದ್ದಿ ಮಾಡಿದ್ವಿ. ನಡ್ಡಾ ಅವ್ರ JP ನಡ್ಡಾ ಅವ್ರ ಮನೆಯಲ್ಲಿ ಪಿಯೂಷ್ ಗೋಯಲ್ ಇದ್ದರು, ಅನೇಕ ಹಿರಿಯ ಸಚಿವರುಗಳಿದ್ದರು. ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅಂತ ನಾವೇ ಸುದ್ದಿ ಹಾಕಿದ್ವಿ. ಸ್ಪೆಕ್ಯುಲೇಷನ್ ಇದು, ಬಟ್ ನಾಳೆ ದಿವಸ ಕ್ಯಾಬಿನೆಟ್ ರೀಶಫಲ್ ಆದರೆ ನಾವೇ ಮೊದಲೇ ಹೇಳಿದ್ವಿ ಅಂತ ಹೇಳಕ್ಕೆ ಬರುತ್ತೆ, ನೋಡ್ತಾ ಇರಿ ಈ ಸುದ್ದಿ ಅಂತ ಹೇಳಿದ್ದೆ ನಾನು. ಈಗ ಬರ್ತಾ ಇರೋ ಸುದ್ದಿ AFSPA ಹಾಕೋದಕ್ಕೆ ಆ ಮೀಟಿಂಗ್ ಆಯಿತು.